ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಿಎಂ ಡಿಸಿಎಂ ಮುಖಾಮುಖಿ, ಸಿಡಬ್ಲ್ಯೂಸಿ ಮೀಟಿಂಗ್ ಬಳಿಕ ಮತ್ತೊಂದು ಮೀಟಿಂಗು. ರಾಜ್ಯದ ಪ್ರಮುಖ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಸಾಧ್ಯತೆ ಇದೆ. ರಾಜ್ಯದ ಸಚಿವರು ಹಿರಿಯ ನಾಯಕರ ಜೊತೆಗೆ ಮಾತುಕತೆಗೂ ವರಿಷ್ಠರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಸಭೆಯಲ್ಲಿ ರಾಜ್ಯದವರಿಗೆ ಹೈಕಮಾಂಡ್ ಸೂಚನೆ ಕೊಡುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ನಡುವಿನ ಕುರ್ಚಿ ವಿಚಾರದ ಹಗ್ಗಜಗ್ಗಾಟಕ್ಕೆ ಹಾಗಾದರೆ ಮಾರ್ಚ್ ಮಧ್ಯದಲ್ಲಿ ತೆರೆ ಬೀಳುತ್ತಾ ಅನ್ನುವಂತಹ ಕುತೂಹಲ, ಸಹಜವಾದಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ ವರಿಷ್ಠರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಿರಲಿಲ್ಲ, ಸಮಾಧಾನ ಮಾಡುವಂತಹ ಕೆಲಸ ಮಾಡ್ತಿದ್ರು. ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಕೈಮನೆಯ ವಾತಾವರಣವನ್ನು ಗಮನಿಸ್ತಾ ಇದ್ರೆ ಸದ್ಯದರಲ್ಲಿಯೇ ಈ ಹಗ್ಗಜಗ್ಗಾಟಕ್ಕೆ ತೆರೆ ಎಳೆಯೋದಕ್ಕೆ ವರಿಷ್ಠರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಟ್ ಅಂದುಕೊಂಡಷ್ಟು ಸುಲಭ ಇಲ್ಲ ಸುಖೇಶ್. ಈ ಸಂದರ್ಭದಲ್ಲಿ ವರಿಷ್ಠರು ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡಬಹುದು ಅಂತ? ಪ್ರೇಮ್, ಸಹಜವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಪವರ್ ಶೇರಿಂಗ್ನ ಗೊಂದಲ ಕಾಂಗ್ರೆಸ್ ಪಾಳ್ಯದಲ್ಲಿ ಜಾಸ್ತಿ ಆಗಿತ್ತು. ಸರ್ಕಾರ 2.5 ವರ್ಷ ತುಂಬುತ್ತಾ ಇದ್ದಂತೆ ಕೊಟ್ಟ ಮಾತನ್ನು ನೆನಪಿಸುವ ಮೂಲಕ ಕೆಲವು ಶಾಸಕರುಗಳು ದೆಹಲಿಗೆ ಹೋಗುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಅಂದುಕೊಂಡಷ್ಟು ಸಲೀಸಾಗಿ ಇಲ್ಲ, ಇಲ್ಲಿ ಪವರ್ ಶೇರಿಂಗಿನ ಗಲಾಟೆ ಆರಂಭ ಆಗುವ ಲಕ್ಷಣಗಳು ಕಾಣ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ತದನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಒಂದು ಹಂತದಲ್ಲಿ ಸಿಎಂ ಮತ್ತು ಡಿಸಿಎಂ ಅವರ ನಡುವೆ ಪೋಸ್ಟ್ ವಾರ್ ಕೂಡ ನಡೀತು. ಆ ಪೋಸ್ಟ್ ವಾರ್ಗಳ ನಂತರದಲ್ಲಿ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರುಗಳು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು ಪರಸ್ಪರ ಮನೆಗಳಿಗೆ ಹೋಗಿ. ತದನಂತರದಲ್ಲಿ ಎಲ್ಲವೂ ತಣ್ಣಗಾಯ್ತಾ ಅಂದರೆ ಖಂಡಿತವಾಗಿ ತಣ್ಣಗಾಗಲಿ, ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು. ಮತ್ತು ಪದೇ ಪದೇ ಕೂಡ ಡಿಸಿಎಂ ಬೆಂಬಲಿತ ಶಾಸಕರು ಮಾತನಾಡ್ತಾ ಇದ್ರು. ಎಲ್ಲರೂ ತಣ್ಣಗಾಗ್ತದೆ ಅಂತೆಯೇ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಲಿಕ್ಕೆ ಶುರು ಮಾಡಿದ್ರು. 5 ವರ್ಷಗಳ ಕಾಲ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದು. ಹೀಗೆ ಎರಡೂ ಕಡೆಯಲ್ಲೂ ಕೂಡ ಒಂದು ರೀತಿಯ ಜಟಾಪಟಿಯ ಹೊರತಾಗಿಯೂ ಕೂಡ ಹೈಕಮಾಂಡ್ ಮೌನ ಯಾಕೆ ಅನ್ನುವಂಥ ಸಹಜವಾದ ಪ್ರಶ್ನೆ ಆಗಿತ್ತು. ತಟಸ್ಥ ನಾಯಕರುಗಳು ಕೂಡ ಕೆಲವರು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಈ ಗೊಂದಲವನ್ನು ಬಗೆಹರಿಸಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಹೋದಂಥದ್ದಾಯಿತು. ಇವೆಲ್ಲವಕ್ಕೂ ಈಗ ಒಂದು ರೀತಿಯ ಕ್ಲೈಮ್ಯಾಕ್ಸ್ ಅಂತ ಅಂದರೆ ಏನೋ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕಿಂತ ಕರೆದು ಕೂರಿಸಿ ಮಾತನಾಡುವ ಕೆಲಸವನ್ನಂತೂ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಫೆಬ್ರವರಿ ಅಂತ್ಯದ ಒಳಗಾಗಿಯೇ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಕರೀತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಇಬ್ಬರನ್ನು ಕೂರಿಸಿ ಮಾತನಾಡುವಂಥ ಮೊದಲ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗುತ್ತೆ ಅನ್ನುವಂಥದ್ದು. ತದನಂತರದಲ್ಲಿ 2ನೇ ಹಂತದಲ್ಲಿ ಒಂದು ರೀತಿಯಲ್ಲಿ ಸಿಡಬ್ಲ್ಯೂಸಿ ಸದಸ್ಯರುಗಳ ಅಭಿಪ್ರಾಯದ ಜೊತೆಗೆ ಚರ್ಚೆ ಮಾಡುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥದ್ದು. 3ನೇ ಹಂತದಲ್ಲಿ ರಾಜ್ಯದ ಪ್ರಮುಖ ನಾಯಕರು ಮತ್ತು ಸಚಿವರುಗಳನ್ನ ಕರೆಸಿ ಮಾತನಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಈ 3 ಹಂತದ ಮಾತುಕತೆಗಳ ನಂತರದಲ್ಲಿ ಒಂದು ಅಂತಿಮವಾದ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಫೆಬ್ರವರಿ ಅಂತ್ಯದಿಂದ ಮಾರ್ಚ್ ಅಂತ್ಯದ ಒಳಗೆ ಅಂದರೆ ಈ 1 ತಿಂಗಳ ಅವಧಿಯಲ್ಲಿ ಬಹಳ ಪ್ರಮುಖವಾದ ಕಾಲಘಟ್ಟ ಮತ್ತು ಪ್ರಮುಖವಾದ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ಸಾಕ್ಷಿಯಾಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. ಒಟ್ಟು 3 ಹಂತದಲ್ಲಿ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ. ಫೆಬ್ರವರಿ ಅಂತ್ಯದಿಂದ ಮಾರ್ಚ್ ತನಕ ಹೈಕಮಾಂಡ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಆ ಬಳಿಕ ಮಾರ್ಚ್ ಅಂತ್ಯದ ಒಳಗೆ ಮಹತ್ವದ ಘೋಷಣೆಗೆ ಪ್ಲಾನ್ ಆಗಿದೆಯಂತೆ. ಮಾರ್ಚ್ನಲ್ಲಿ ಪವರ್ ಶೇರ್ ಕ್ಲಿಯರ್ ಆಗುತ್ತಾ? ಪ್ರಶ್ನೆ, ಕುತೂಹಲ ಹಾಗೇ ಇದೆ. 3 ಹಂತದಲ್ಲಿ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ. ಯಾಕಿಷ್ಟು ಹರಸಾಹಸ ಪಡಬೇಕು ಅಂದರೆ ಇಬ್ಬರೂ ಕೂಡ ಫ್ರಂಟ್ ಲೈನ್ ಲೀಡರ್ಸ್ಗಳು, ಇಬ್ಬರು ಕೂಡ ತಮ್ಮದೇ ಆದ ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ನಾಯಕರುಗಳು. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವರಿಷ್ಠರು ಈ ವಿಚಾರದಲ್ಲಿ ಕೈ ಸುಟ್ಕೊಂಡಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ರೀತಿಯ ಹಲವು ಮೀಟಿಂಗ್ಗಳಾಗೋಗಿದೆ. ಆ ಸಂದರ್ಭದಲ್ಲೆಲ್ಲ ಈ ರೀತಿಯ ಸಮಸ್ಯೆಗೆ ಇತಿಶ್ರೀ ಹಾಡೋದಕ್ಕೆ ವರಿಷ್ಠರು ನಿರ್ಧರಿಸ್ತಾರೆ ಅಂತಲೇ ಎಲ್ಲರೂ ಕೂಡ ಅಂದಾಜಿಸಿದ್ರು. ಬಟ್ ಅದೆಲ್ಲವೂ ಕೂಡ ಫ್ಲಾಪ್ ಆಗಿತ್ತು. ಈಗ 5 ಸ್ಟೇಟ್ ಎಲೆಕ್ಷನ್ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ರಿಸ್ಕಿಗೆ ಹೈಕಮಾಂಡ್ ಕೈ ಹಾಕುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಸುಖೇಶ್? ಪ್ರೇಮ್, ಹಾಗೆ ನೋಡಕ್ಕೆ ಹೋದ್ರೆ ಈಗಿರುವಂಥ ಅಥವಾ ಆಗ್ತಾ ಇರುವಂಥ ಡ್ಯಾಮೇಜ್ ದಿನ ಬೆಳಗಾದಂತೆ ಆ ನಾಯಕರುಗಳು, ಶಾಸಕರುಗಳು, ಸಚಿವರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಡ್ತಾ ಇರುವಂಥ ಮಾತು ಇದು ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು ಹೈಕಮಾಂಡ್ ಗಮನದಲ್ಲೂ ಕೂಡ ಇದೆ ಅನ್ನುವಂಥದ್ದು. ಜೊತೆಗೆ ರಾಜ್ಯದ ಸಾಕಷ್ಟು ನಾಯಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋದಂಥ ಸಚಿವರುಗಳಿರ್ಬೋದು, ನಾಯಕರುಗಳಿರ್ಬೋದು ಬಹುತೇಕ ಸಂದರ್ಭಗಳಲ್ಲಿ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಒಂದು ರೀತಿ ಕನ್ಕ್ಲೂಡ್ ಮಾಡೋದಂದ್ರೆ ಸಹಜವಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಏನೇನು ಗೊಂದಲಗಳಿದೆ ಆ ಗೊಂದಲವನ್ನು ಪರಿಹರಿಸುವ ಕೆಲಸ ಅನ್ನುವಂಥದ್ದು ಮೊದಲನೇ ಹಂತ. ಹಾಗಾಗಿ ಇಬ್ಬರನ್ನ ಕೂರಿಸಿ ಇಬ್ಬರಿಗೆ ಏನನ್ನ ಹೇಳಬೇಕು ಅದನ್ನು ಹೇಳುವ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥದ್ದು. ಈಗ ಇಬ್ಬರನ್ನ ಕರೆಸಿ ಮಾತನಾಡೋದು ಕೂಡಲೇ ಪವರ್ ಶೇರಿಂಗ್ ಆಯಿತು, ಅಥವಾ ಸಿಎಂ ಬಿಟ್ಕೊಟ್ರು ಡಿಸಿಎಂ ಅವರು ಹೋಗಿ ಸಿಎಂ ಚೇರಲ್ಲಿ ಕೂರ್ತಾರೆ ಅಂತನೋ, ಅಥವಾ ನೀವು ಬಿಟ್ಕೊಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ ಅಂತನೋ, ಅಥವಾ ಡಿಸಿಎಂ ಅವರಿಗೆ ಈ ಡೇಟು ಅಂತ ಹೇಳ್ತಾರೆ ಅಂತನೋ ಅಲ್ಲ. ಆದರೆ
ಈ ಒಂದು ಗೊಂದಲಕ್ಕೆ ಬಗೆಹರಿಸಲಿಕ್ಕೆ ಏನು ಪ್ರಿಲಿಮಿನರಿಯಾಗಿ ಏನು ಮಾಡಬೇಕು ಆ ಕೆಲಸವನ್ನ ಮೊದಲು CM DCM ಅವ್ರನ್ನ ಕೂರಿಸಿ ಮಾತನಾಡುವ ಕೆಲಸ ಮಾಡ್ತಾರೆ, ತದನಂತರದಲ್ಲಿ ಹಂತ ಹಂತವಾಗಿ ಮಾಡ್ತಾರೆ ಅಂತ ನೀವು ಹೇಳಿದ ರೀತಿಯಲ್ಲಿ ಸಹಜ. ಒಂದು ಕಡೆ ಬಜೆಟ್ ಮೀಟಿಂಗ್ ಕೂಡ ಇದೆ, ಬಜೆಟ್ ಕೂಡ ಬರ್ತಾ ಇದೆ, ಬಜೆಟ್ ಮಂಡನೆ ಆಗುತ್ತೆ. ಆ ಒಂದು ಅಧಿವೇಶನ ಸುಮಾರು ಮಾರ್ಚ್ 27ರವರೆಗೆ ಕೂಡ ನಡೆಯುತ್ತೆ. ತದನಂತರದಲ್ಲಿ ಪಂಚರಾಜ್ಯ ಚುನಾವಣೆ ಇದೆ, ಅದು ಮೇ ತಿಂಗಳಲ್ಲಿ ನಡೆಯುತ್ತೆ. ಅವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಆಗಿರುವ ಗೊಂದಲವನ್ನು ಹೇಗೆ ಪರಿಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊದಲ ಹಂತದ ಮೀಟಿಂಗ್ಗೆ ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.